Hi students, welcome back to physics class. In the previous class we have learnt about projectile motion and the equation of projectile. Howda? Y is equals to ax square minus bx square anta ಒಂದು derivation ಮಾಡಿದ್ವಿ, and I told that the derivation was very important for the board examination. Correct? So ಇವತ್ತಿನ ಕ್ಲಾಸಲ್ಲಿ in the today's class we shall going to learn about time of flight, some terms related to the projectile motion. Time of flight, horizontal range ಅಥವಾ range of the projectile, and maximum height attained by the projectile. ಈ ಮೂರು ಟರ್ಮ್ಸು which are related to projectile motion, we need to learn it. Okay. So related to projectile motion anta ಹೇಳ್ತಾ ಇರೋದ್ರಿಂದ I need to draw the figure first. Let me draw the figure so that derivation becomes easy. Okay, this is an y-axis, this is x-axis. It is a 2D motion anta ಹೇಳಿದ್ದೆ previous class ಅಲ್ಲಿ, ಅಥವಾ planar motion ಅಂತ ಕೂಡ ಹೇಳಿದ್ದೆ. O is a point where from where the projectile has been thrown, origin ಅಂತ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿಂದ O ನಿಂದ projectile ನ ಥ್ರೋ ಮಾಡ್ತಾ ಇದ್ದೇನೆ. O ನಿಂದ ಥ್ರೋ ಮಾಡಿ ಏನಾಗ್ತಾ ಇದೆಯಪ್ಪ ಅಂದರೆ ಫೈನಲಿ ಇಟ್ ಈಸ್ ರೀಚಿಂಗ್ ಎ ಪಾಯಿಂಟ್ನ ರೀಚ್ ಆಗ್ತಾ ಇದೆ. ಹೌದಾ? ಫಿಗರ್ ಚೆನ್ನಾಗಿ ಕಾಣಿಸ್ತದೇನಾ? ಐ ಹೋಪ್ ಇಟ್ ಈಸ್ ಗುಡ್. ಓಕೆ, ಸೊ O is a point of projection and A is a point where it has reached the ground. ಓಕೆ, ಈ O ನಿಂದ ಎಗೆ ಇರುವಂಥ ಡಿಸ್ಟೆನ್ಸ್ಗೆ ಏನಂತ ಕರಿತೇನೆ? ರೇಂಜ್ ಅಂತ ಕರಿತೇನೆ. ಓಕೆ, ಲೆಟ್ ಮಿ ರೈಟ್ ಯುವರ್ ರೇಂಜ್. ಎ ಪ್ರೊಜೆಕ್ಟೈಲ್ ಹ್ಯಾಸ್ ಬೀನ್ ಥ್ರೋನ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿನ ನಾನು ಯು ಅಂತ ಕರಿತಾ ಇದ್ದೇನೆ. ದ ಆಂಗಲ್ ಮೇಡ್ ಬೈ ದ ವೆಲಾಸಿಟಿ ವೆಕ್ಟರ್ ವಿತ್ ಹಾರಿಜಾಂಟಲ್ ಆಕ್ಸಿಸ್ ಈಸ್ ಥೀಟಾ. ಅದು ಗೊತ್ತಿದೆ ಅಲ್ಲ ನಿಮಗೆ ಆಲ್ರೆಡಿ. ಸಿನ್ಸ್ ಇಟ್ ಈಸ್ ಅ 2D ಮೋಷನ್, ಲೆಟ್ ಮಿ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ಯುನ 2 ಭಾಗಾಗಿ ಸ್ಪ್ಲಿಟ್ ಮಾಡ್ತಾ ಇದೆ ನೋಡಿ. ಒನ್ ಈಸ್ ಯು ಎಕ್ಸ್, ಅನದರ್ ಒನ್ ಈಸ್ ಯು ವೈ. ಆಲ್ರೆಡಿ ಗೊತ್ತಿದೆ ಅಲ್ಲಪ್ಪ. ಸೊ ಯು ಎಕ್ಸ್ ವ್ಯಾಲ್ಯೂ ಏನು? ಯು ಕಾಸ್ ಥೀಟಾ. Okay, similarly, what is the value of uy is equals to u sin theta. Correct? This is the point B. The maximum vertical distance of the projectile is called as maximum height attained. ಇದನ್ನು ನಾನು ಎಚ್ ಮ್ಯಾಕ್ಸಿಮಮ್ ಅಂತ ಕರಿತಾ ಇದ್ದೇನೆ. ಬಿ ಸಿ ಈಸ್ ನಥಿಂಗ್ ಬಟ್ ಎಚ್ ಮ್ಯಾಕ್ಸಿಮಮ್. ಐ ಆಮ್ ಜಸ್ಟ್ ರೈಟಿಂಗ್ ದ ಡಯಾಗ್ರಾಮ್. ಮತ್ತೆ ಡಯಾಗ್ರಾಮ್ನ ಬರಿತಾ ಇದ್ದೇನೆ ಅಷ್ಟೇ, ವಿಚ್ ವಿಲ್ ಬಿ ಎ ವೆರಿ ಹೆಲ್ಪ್ಫುಲ್ ಫಾರ್ ದ ಡೆರೈವೇಷನ್. ಓಕೆ, ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಗ್ರೌಂಡ್. ಅಂದರೆ ಗ್ರೌಂಡ್ನ ರೀಚ್ ಆಗೋದಕ್ಕೆ ತಗೊಳ್ಳುವಂಥ ಟೈಮ್ನ ನಾನು ಅಂತ ಕರಿತಾ ಇದ್ದೇನೆ? ಟೈಮ್ ಆಫ್ ಫ್ಲೈಟ್ ಅಂತ ಕರಿತಾ ಇದ್ದೇನೆ. ಅಂದರೆ ಓ ನಿಂದ ಎಗೆ ಬರೋದಕ್ಕೆ ತಗೊಳ್ಳುವಂಥ ಟೈಮ್ನ ಅಂತ ಕರಿತಾ ಇದ್ದೇನೆ? ಟೈಮ್ ಆಫ್ ಫ್ಲೈಟ್ ಅಂತ ಕರಿತಾ ಇದ್ದೇನೆ. ಆ್ಯಂಡ್ ಐ ಟೋಲ್ಡ್ ದೀಸ್ ಟರ್ಮ್ಸ್ ರಿಲೇಟೆಡ್ ಟು ಆರ್ ವೆರಿ ಇಂಪಾರ್ಟೆಂಟ್. ಎಷ್ಟು ದೂರ ಹೋದರೆ ಗೋಲ್ಡ್ ಮೆಡಲ್ ಸಿಗುತ್ತೆ? ವಾರ್ ಫೀಲ್ಡಲ್ಲಿ ಎಷ್ಟು ಎಸಿತಾನಲ್ಲಪ್ಪ, ಎಷ್ಟು ಟೈಮ್ ಆದಮೇಲೆ ಬ್ಲಾಸ್ಟ್ ಆಗುತ್ತೆ, ಎಷ್ಟು ದೂರ ಹೋಗಿ ಬ್ಲಾಸ್ಟ್ ಆಗುತ್ತೆ, ಅದೆಲ್ಲ ಬೇಕಾಗತ್ತೆ. ಹೌದಾ? ಸೊ ದಟ್ ಲೆಟ್ ಅಸ್ ಗೋ ಫಾರ್ ಇಟ್. ಏನು ಟೈಮ್ ಆಫ್ ಫ್ಲೈಟ್ ಅಂದರೆ ಏನು? ಇಟ್ ಈಸ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಗ್ರೌಂಡ್. ಓಕೆ, ಡಿರೈವೇಷನಲ್ಲಿ ನೆನಪು ಇರಬಹುದು ನಿಮಗೆ. ಏನಪ್ಪ ಅಂದರೆ ಲೆಟ್ ಮಿ ರಿಕಾಲ್ ದಟ್. ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಬರದೆ. ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಅಲಾಂಗ್ ವೈ ಆಕ್ಸಿಸ್ ಬರದೆ. some mathematical calculations were there.
Finally, we have arrived one equation, y is equals to ax minus bx square anta. By looking at that equation, we concluded that the path traveled by the projectile is parabola anta conclude ಮಾಡಿ previous class ಅಲ್ಲಿ ಮುಗಿಸಿದ್ದೆ ನಾನು. ಅದು ಎರಡು ಈಕ್ವೇಷನ್ ಬರೆದು ಬಿಡ್ತೇನೆ ನೋಡಿ. ಈಕ್ವೇಷನ್ ಆಫ್ ಮೋಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಆಫ್ ಟಿ. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ನೇಮ್ ಕೊಟ್ಟಿರ್ತಾನೆ. ಓಕೆನಾ? ಓಕೆ, ಅದೇ ಥರ ವೈ ಆಕ್ಸಿಸ್ಗೆ ಏನು ಬಂದಿತ್ತು ಗೊತ್ತಾ? ವೈ ಇಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಆಫ್ ಜಿ ಟಿ ಸ್ಕ್ವಯರ್ ಅಂತ ಬಂದಿತ್ತು. ಹೌದಾ? ಈ ಎರಡೂ ಈಕ್ವೇಷನ್ಸ್ನ ಬರೆದಿದ್ದೇನೆ. ಆಮೇಲೆ ಸ್ವಲ್ಪ ಕಡೆ ಕಳಿಸಿ ಒಂದಿರು ಈಕ್ವೇಷನ್ ಬಂದಿತ್ತು. And all these are required for the equation of time of flight. Okay, let us begin our motive. Our motive is to find the equation for time of flight. Definition is simple. The time taken by the projectile to reach the ground is called as time of flight. That means I need to find the value of capital T. Okay. When time t is equals to 0, let me write here, when time t is equals to 0, the object is at, the projectile is at the origin. Time 0 ಆದಾಗ ಆಬ್ಜೆಕ್ಟ್ ಎಲ್ಲಿದೆಯಪ್ಪ ಅಂತ ಹೇಳಿದರೆ origin ಅಲ್ಲಿದೆ. And we know that at the origin the x component distance and y component distance, both x0 and y0 both are 0. ಹೌದಾ? ಹಾರಿಜಾಂಟಲ್ ಡಿಸ್ಟೆನ್ಸು ಕೂಡ ಆ್ಯಂಡ್ ಆಸ್ ವೆಲ್ ಆಸ್ ವರ್ಟಿಕಲ್ ಡಿಸ್ಟೆನ್ಸು ಕೂಡ ಏನಾಯ್ತಪ್ಪ ಅಂದರೆ ಸೇಮ್ ಇದ್ವು, ಅಲ್ಲ ಸಾರಿ 0 ಇದ್ದು. ಆ್ಯಂಡ್ ಆಸ್ ಯು ಮೂವ್ ಅಲಾಂಗ್ ದ ಪಾತ್, ಹಾರಿಜಾಂಟಲ್ ಡಿಸ್ಟೆನ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ವರ್ಟಿಕಲ್ ಡಿಸ್ಟೆನ್ಸ್ increases. Vertical distance at some point reaches the maximum and again the vertical distance ಏನಾಗುತ್ತೆ 0 ಆಗುತ್ತೆ, 0 ಆಗುತ್ತೆ, 0 ಆಗುತ್ತೆ, ಸಾರಿ ಡಿಕ್ರೀಸ್ ಆಗುತ್ತೆ. Finally the vertical distance of the projectile becomes 0. Correct? Vertical distance 0 ಎಲ್ಲಿ? When the projectile reaches the ground. Correct? When the projectile reaches the ground, its vertical distance y becomes 0. Andre, let me choose this equation for r derivation. That r derivation is for time of flight and y is equals to ಏನಾಗುತ್ತೆ u sin theta of t minus of gt square. When small t is equals to capital T, when small t is equals to capital T, y is equals to 0. That's it. ಯಾವಾಗ ಸ್ಮಾಲ್ ಟಿ ಇಸ್ ಕ್ಯಾಪಿಟಲ್ ಟಿ ಆಗಿದೆ ಅಂತಂದರೆ ಬಾಲು ಗ್ರೌಂಡ್ನ ರೀಚ್ ಆಗಿದೆ, ಆಬ್ಜೆಕ್ಟ್ ಗ್ರೌಂಡ್ನ ರೀಚ್ ಆಗಿದೆ ಅಂತ ಅರ್ಥ. ಗ್ರೌಂಡ್ನ ರೀಚ್ ಆಗಿದೆಯಪ್ಪ ಅಂದರೆ ಅದ್ರ ವರ್ಟಿಕಲ್ ಡಿಸ್ಟೆನ್ಸ್ ಏನಾಗಿರ್ತತೆ 0 ಆಗಿರ್ತತೆ. ವರ್ಟಿಕಲ್ ಡಿಸ್ಟೆನ್ಸ್ 0 ಆಗಿರುತ್ತೆ ಅಂದರೆ ಅರ್ಥ ಏನಪ್ಪ ಅಂದರೆ y is equals to 0. Let me substitute these two values in this equation. The derivation is over. ಹಾಗಾದರೆ ಮಾಡಿಬಿಡ್ತಾರೆ ನೋಡಿ. ಓಕೆ, ಏನಾಯ್ತದು? y is equals to y is equals to y is equals to ಅಲ್ಲ, 0 is equals to u sin theta, okay, u sin theta of capital T minus of g capital T square. I want capital T, let me shift this side. ಏನಾಯಿತು? of g t square is equals to u sin theta of capital T.
I want to find the value of capital T. ಏನು ಮಾಡ್ತೇನೆ, this T and this T will get cancels. Let me send off G that side. Therefore, time of flight T is equals to 2u sin theta divided by G. This is an equation for time of flight of the projectile. 2u, initial velocity theta is angle made by the velocity vector with the x-axis. G ಅಂತ ಹೇಳಿದ್ರೆ it is a constant acceleration due to gravity. Time of flight depends on u and theta. Correct? This is an equation for time of flight. Or else you can write it as u sin theta na ನೀವೇನಂತ ಬರಿಬಹುದು, u sin theta can be written as uy. ಕರೆಕ್ಟಾ? ಹಾಗಾದರೆ ಏನಂತ ಬರಿಬೋದು ಈಕ್ವೇಷನ್ನ, t is equals to 2ui by g ಅಂತಲೂ ಕೂಡ ಬರಿಬೋದು. But for the board examination you go with this one. ಕಾಂಪಿಟೇಟಿವ್ಗೆ ಬಂತ ಅಂದಾಗ ಇದನ್ನು u sin theta ನ ನಾವು uy ಅಂತ ಬರ್ಕೊಂಡು ಶಾರ್ಟ್ಕಟ್ಟಲ್ಲಿ ಬರ್ಕೋಬೋದು. ನೋ ಪ್ರಾಬ್ಲಮ್ ಇನ್ ದಟ್. ಟೈಮ್ ಆಫ್ ಫ್ಲೈಟಿಗೆ ಡಿರೈವೇಷನ್ ಆಯ್ತಿದ್ದು. Remember, the time taken by the projectile to reach the ground is called as time of flight. ಅದನ್ನು ನಾನು ಕ್ಯಾಪಿಟಲ್ T ಇಂದ ಕರೆದೆ. But the time taken by the projectile to reach the maximum height, ಓನಿಂದ ಬಿಗೆ ಹೋಗೋದಕ್ಕೆ ತಗೊಳ್ಳುವಂಥ ಟೈಮಿಗೆ ಏನಂತ ಕರಿತೀವಪ್ಪ ಅಂತ ಹೇಳಿದರೆ, ದಿಸ್ ಈಸ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್. ಏನಂತ ಕರಿತಾ ಇದ್ದಾನೆ, ಟೈಮ್ ಆಫ್ ಅಸೆಂಟ್. ಏನು ಟೈಮ್ ಆಫ್ ಅಸೆಂಟ್ ಅಂತಂದರೆ, ಇಟ್ ಈಸ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್. To reach the maximum height from the projection point. Projection point ನಿಂದ ಮ್ಯಾಕ್ಸಿಮಮ್ ಹೈಟ್ನ ರೀಚ್ ಆಗೋದಕ್ಕೆ ತಗೊಳ್ಳುವಂಥ ಟೈಮ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಟೈಮ್ ಆಫ್ ಅಸೆಂಟ್ ಅಂತ ಕರಿತಾ ಇದ್ದೇನೆ. ಟೈಮ್ ಆಫ್ ಅಸೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ TAC. ಏನು TAC ಆಯಿತು. Similarly, the time taken by the projectile to reach the ground from the maximum height is called as time of descent. ಏನಂತ ಕರಿತಾ ಇದ್ದಾನೆ, ಟೈಮ್ ಆಫ್ ಡಿಸೆಂಟ್ ಅಂತ ಕರಿತಾ ಇದ್ದಾನೆ. and that is represented by the letter TDC ಅಥವಾ TD ಅಂತಲೂ ಬರೀರಿ, ನೋ ಪ್ರಾಬ್ಲಮ್. ಇದಕ್ಕೆ TA ಅಂತ ಬರ್ಕೊಳ್ಳಿ, ಅದಕ್ಕೆ TD ಅಂತ ಬರ್ಕೊಳ್ಳಿ, ಇಟ್ಸ್ ನೋ ಪ್ರಾಬ್ಲಮ್ in representing it. I repeat it. The time taken by the projectile to reach A from O is a time of flight. O ನಿಂದ Bಗೆ ರೀಚ್ ಆಗೋಂಥ ಟೈಮ್ನ ಟೈಮ್ ಆಫ್ ಫ್ಲೈಟ್ ಅಂತ ಟೈಮ್ ಆಫ್ ಅಸೆಂಟ್ ಅಂತ ಕರಿತಾನೆ. ಬಿ ನಿಂದ ಸಿಗೆ ರೀಚ್ ಆಗೋ ಬಿ ನಿಂದ ಎಗೆ ರೀಚ್ ಆಗುವಂಥ ಟೈಮ್ನ ನಾನು ಟೈಮ್ ಆಫ್ ಡಿಸೆಂಟ್ ಅಂತ ಕರಿತಾ ಇದ್ದಾನೆ. ಆ್ಯಂಡ್ ಯು ಶುಡ್ ರಿಮೆಂಬರ್, ಟೈಮ್ ಆಫ್ ಅಸೆಂಟ್ ಈಸ್ ಈಕ್ವಲ್ಸ್ ಟು ಟೈಮ್ ಆಫ್ ಡಿಸೆಂಟ್. The time taken by the projectile to reach the maximum height is equal to the time taken by the projectile to reach the ground from maximum height. Both are same. ಎರಡು ಕೂಡ ಏನು ಸೇಮ್. ಅರ್ಥ ಏನು? ಲೆಟ್ ಮಿ ರೈಟ್ ಹಿಯರ್ ಓನ್ಲಿ. TAC is equals to TDC. ಓನಿಂದ ಎಗೆ ರೀಚ್ ಆಗೋ ಟೈಮ್ ಎಷ್ಟು? T. ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತೊಗೊಳ್ತೋ, ಇಲ್ಲಿಂದ ಇಲ್ಲಿಗೂ ಅಷ್ಟೇ ಟೈಮ್ ತೊಗೊಳ್ತಂದರೆ TAC is equals to TDC. This is equals to what? T/2. Off of time of flight. ಆಫ್ ಆಫ್ ಟೈಮ್ ಆಫ್ ಫ್ಲೈಟಲ್ಲಿ ಆಬ್ಜೆಕ್ಟ್ ಎಲ್ಲಿದೆ, ಪ್ರೊಜೆಕ್ಟೈಲ್ ಎಲ್ಲಿದೆ, ಬಿನ ರೀಚ್ ಆಗಿಬಿಟ್ಟಿದೆ, ಮ್ಯಾಕ್ಸಿಮಮ್ ಹೈಟ್ನ ರೀಚ್ ಆಗಿದೆ.
So TAC is equals to TDC is equals to T by 2. Shall I write the formula? Okay, let me write here. Formula ಬರೆದು ಬಿಡ್ತಾನೆ. ಓಕೆ, ಎ ವೆರಿ ಸಿಂಪಲ್ ಇದೆಯಪ್ಪ, ಹೌದಾ? ಟೈಮ್ ಆಫ್ ಫ್ಲೈಟ್ ಏನು ಬಂದಿತ್ತು ಫಾರ್ಮುಲಾ? 2u sin theta divided by g. ಟೈಮ್ ಆಫ್ ಅಸೆಂಟು ಅಥವಾ ಟೈಮ್ ಆಫ್ ಡಿಸೆಂಟು, ಬೋತ್ ಆರ್ ಸೇಮ್ and they are equal to half of the time of flight, and that means I can write this as u sin theta divided by g. ಟೈಮ್ ಆಫ್ ಫ್ಲೈಟಲ್ಲೇ ಮತ್ತೆರಡು ಬಂತು, ಟೈಮ್ ಆಫ್ ಅಸೆಂಟು ಮತ್ತು ಟೈಮ್ ಆಫ್ ಡಿಸೆಂಟು. ಮ್ಯಾಕ್ಸಿಮಮ್ ಹೈಟ್ನ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಮ್ಯಾಕ್ಸಿಮಮ್ ಹೈಟಿಂದ ಗ್ರೌಂಡ್ನ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಿಂಪಲ್ ಈಕ್ವೇಷನ್ಸ್. ಯು ವಿಲ್ ಗೆಟ್ 3 marks for this for the board examination. Sir, shall we have to write the diagram? No. You just write the definition of time of flight. Time of flight 3 marks ಕೇಳಿದ್ರೆ ಟೈಮ್ ಆಫ್ ಫ್ಲೈಟ್ನ ಡೆಫಿನೇಷನ್ ಬರೀರಿ. And equation of motion along the y-axis for the projectile motion na consider ಮಾಡ್ಕೊಳ್ಳಿ. And what is the condition? That means when small t is equals to capital T ಆದರೆ y becomes 0 ಅಂತ ತಗೊಂಡು you just go through the derivation. Finally you will arrive this. Finally you will get 3 marks. That's it. 3 marks ಅಂತ ತುಂಬ ಸುಲಭ ಬಂದ್ಬಿಡ್ತದೆ, ಹೌದಾ? This is called as time of flight. ನೋಡಿ, ಎಲ್ಲ ಒಂದೇ ಥರ ಅದಾವ ಇವು, ಕರೆಕ್ಟಾ? ಆಲ್ ದೀಸ್ ಆರ್ ಲುಕ್ ಸಿಮಿಲರ್. ಟ್ವಿನ್ಸು, ಯಾವುದು ಟ್ವಿನ್ಸ್, 3 ಜನ ಅವಳಿ ಜವಳಿ ತ್ರಿವಳಿಗಳು ಅಂತಾರಲ್ಲ, ಆ ಥರ ಎಲ್ಲವೂ ನೋಡೋಕೆ ಒಂದೇ ಥರ ಇರ್ತವೆ. ಈ ಟಾಪಿಕ್ದವು ಕನ್ಫ್ಯೂಸ್ ಆಗಿಬಿಟ್ರೆ ಕಷ್ಟ. ಕಾನ್ಸೆಪ್ಟನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಜಸ್ಟ್ ಹೋಲ್ಡ್ ದ ಕಾನ್ಸೆಪ್ಟ್ ಟೈಟ್ಲಿ. ಓಕೆ, ದಿಸ್ ಈಸ್ ವಾಟ್ ಐ ಕ್ಯಾನ್ ಕಾಲ್ ಇಟ್ ಆಸ್ an equation for time of flight. Let me move further. That is maximum height. Maximum height attained. Let me write here maximum anta max anta baritane. Maximum height that attained anta ide. Let me represent it as h maximum, or simply I will write h. ಓಕೆ, ಇದು ಆಲ್ರೆಡಿ ಫಿಗರ್ ಅರ್ಥ ಆಗಿತ್ತಪ್ಪ ಅಂದ್ರೆ ಮುಗಿದೋಯ್ತಪ್ಪ. ಇವಾಗ ಏನು ಸರ್? What is an equation for maximum height attained by the projectile? ಗೊತ್ತಿಲ್ಲ, ಆದರೆ ಒಂದಂತರೂ ಗೊತ್ತು ನಿಮಗೆ. ಸಿನ್ಸ್ ಯು ನೀಡ್ ಟು ಗೋ ಫಾರ್ ವೈ, ಹೈಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ ಅಂದರೆ ವರ್ಟಿಕಲ್ ಈಕ್ವೇಷನ್ನೇ ತೊಗೋಬೇಕಾಗತ್ತೆ, ಅಂದರೆ ವೈ ಆಕ್ಸಿಸ್ದೇ ತೊಗೋಬೇಕಾಗತ್ತೆ. ಅಂದರೆ ವೈ ಇಸ್ ಈಕ್ವಲ್ಸ್ ಟು ಏನು, ಯು sin theta into t minus of g into t square ತಗೊಂಡೆ ನಾನು. ಹಾಂ, ಈಸಿ ಐತದಲ್ಲ? ಏನು ಟೈಮು ಯಾವಾಗ ಎಲ್ಲಿ ಇರುತ್ತೆ? when time t is equals to t divided by 2. ಇಲ್ಲಿ when time t is equals to t divided by the 2, the object is at the point B. ಆಬ್ಜೆಕ್ಟ್ ಎಲ್ಲಿದೆ? ಬಿ ಅನ್ನೋ ಪಾಯಿಂಟ್ ಅಲ್ಲಿದೆ. ಬಿ ಅನ್ನೋ ಪಾಯಿಂಟ್ ಅದರ ಅರ್ಥ ಏನು? ಎಚ್ ಮ್ಯಾಕ್ಸಿಮಮ್. ಅಂದರೆ ಅರ್ಥ when t is equals to t by 2, y becomes h maximum. Y becomes h maximum. Just go through it now. ಓಕೆ, ಹಾಗಾದರೆ ಮೇಲ್ಗಡೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೇನೆ. y is equals to u sin theta of t ಬದಲು ಏನು ಬರೋಣ? t by 2 minus of g t by 2 whole square. Okay, t by 2 whole square. Okay, let me go here. y is equals to, you know what is meant by t by 2? t by 2 ಅಂದರೆ ಟೈಮ್ ಆಫ್ ಅಸೆಂಟಿಗೆ ಫಾರ್ಮುಲಾ ಅದು. ಓಕೆ, ಯು ಸೈನ್ ತೀಟಾ, ಇದಕ್ಕೂ ಫಾರ್ಮುಲಾ ಏನು? ಯು ಸೈನ್ ತೀಟಾ ಡಿವೈಡೆಡ್ ಬೈ ಜಿ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಟಿ ಬೈ 2 ಮೈನಸ್ ಆಫ್ ಜಿ ಬರ್ಕೊಂಬಿಡೋಣ.
t/2 ಹೋಲ್ ಸ್ಕ್ವೇರ್ ಅಂದರೆ ಇದರದ್ದೇ ಸ್ಕ್ವೇರ್ ಹೌದಾ? ಸೊ ಏನು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಜಿ, ಸಾರಿ ಜಿ. ಓಕೆ, ವಾಟ್ ಈಸ್ ಅ ಕಾಮನ್ ಫ್ಯಾಕ್ಟರ್? ಯು ಇಂಟು ಇಸ್ ಯು ಸ್ಕ್ವೇರ್, ಸೈನ್ ಟು ಸೈನ್ ಸ್ಕ್ವೇರ್, ಅಲ್ಲೂ ಕೂಡ ಸೈನ್ ಸ್ಕ್ವೇರ್ ಇದೆ. ಲೆಟ್ ಮಿ ಟೇಕ್ ಆಲ್ ಆಫ್ ದೆಮ್ ಆ್ಯಸ್ ಕಾಮನ್ ಫ್ಯಾಕ್ಟರ್. ಏನು ಕಾಮನ್ ತೆಗಿತೆ ನೋಡಿ, ಯು ಸ್ಕ್ವೇರ್ನ ಕಾಮನ್ ತೆಗೆದೆ, ಸೈನ್ ಸ್ಕ್ವೇರ್ನ ಕಾಮನ್ ತೆಗೆದೆ, ಬೈ ಜಿನೂ ಕೂಡ ಕಾಮನ್ ತೆಗೆದೆ. ಉಳಿದಿದ್ದೇನು ಈ ಕಡೆ? ವಾಟ್ ಈಸ್ ದ ರಿಮೈನಿಂಗ್ ಇನ್ ದಿಸ್ ಸೈಡ್? 1. ಆ ಕಡೆ ಉಳಿದಿದ್ದೇನು? 1/2. ಕರೆಕ್ಟಾ? 1 ಮೈನಸ್ 1/2. ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೇನೆ, ಡೋಂಟ್ ಬಾರ್. ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು ತೆಗಿಬೇಕಾಗಿತ್ತು, ಇಲ್ಲೇ ಮಾಡಿದ್ದೇನೆ, ನೋ ಪ್ರಾಬ್ಲಮ್. ಸೊ 1 ಮೈನಸ್ 1/2 ಅಂದರೆ ಎಷ್ಟು? 1/2. ಓಕೆ, ಫೈನಲ್ ಈಕ್ವೇಷನ್ ಏನು? ನಾನು ನೋಡಿ ಹಂಗೆ ಬರಿತಾನೆ ಇದ್ದೀನಿ. ಐ ಹ್ಯಾವ್ ನಾಟ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ ಆಫ್ ವೈ ಅಂತಲೇ ಬರ್ಕೊಂಡು ಹೊಂಟೇನೆ. ಲೆಟ್ ಮಿ ರೈಟ್ ಹಿಯರ್ ಎಚ್ ಮ್ಯಾಕ್ಸ್ ಅಂತ ಸಣ್ಣದಾಗಿ ಬರಿತೀನಿ, ಇಲ್ಲಿ ಜಾಗ ಇಲ್ಲಲ್ಲ ಅದಕ್ಕೆ. ಓಕೆ, ವಾಟ್ ಈಸ್ ದ ಫೈನಲ್ ಈಕ್ವೇಷನ್? ಎಚ್ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಟೀಟಾ. ಕೆಳಗಡೆ ಏನಾಗ್ಬಿಡ್ತಂದರೆ 2g ಇದೆ ನೋಡ್ರಿ, 2g 3g ಅಲ್ಲ, ಬರೀ 2g ಅಷ್ಟೇ ಇದು. ದಿಸ್ ಈಸ್ ಅನ್ ಈಕ್ವೇಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅಟೇನ್ಡ್ ಬೈ ದ ಪ್ರೊಜೆಕ್ಟೈಲ್. ಆವಾಗಲೇ ಏನು ಬಂದಿತ್ತು ಗೊತ್ತಲ್ಲ? ಆವಾಗಲೇ ಏನು ಬಂದಿತ್ತಪ್ಪ ಅಂದರೆ u ಸೈನ್ ಟೀಟಾ ಬೈ ಜಿ. ನೋಡಿ ಇಲ್ಲೂ ಅದುವೇ ಇದ್ದಾವೆ, ಯು ಸೈನ್ ಟೀಟಾ ಐತೆ, 2ನೂ ಐತೆ, ಜಿನೂ ಐತೆ. ಅದಕ್ಕೆ ಹೇಳಿದ್ದು ನಾನು, ಟ್ವಿನ್ಸು 3 ಜನ 4 ಜನ ಎಲ್ಲ ಅವಳಿ ಜವಳಿ ಎಲ್ಲ ಭಾಳ ಜವಳಿಗಳು ಇವರು. ದಟ್ಸ್ ವೈ ಐ ಯೂಸ್ ಟು ಸಿ ಇವ್ರು ಟ್ರೈ ಟು ಹೋಲ್ಡ್ ದ ಕಾನ್ಸೆಪ್ಟ್ಸ್. ಫಾರ್ಮುಲಾ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತದೆ ಅದಕ್ಕೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎಚ್ ಮ್ಯಾಕ್ಸಿಮಮ್, ಯು ಸ್ಕ್ವೇರ್ ಸೈನ್ ಟೀಟಾ ಡಿವೈಡೆಡ್ ಬೈ 2g. ಓಕೆನಪ್ಪ? ದಟ್ಸ್ ಆಲ್ ಫಾರ್ ಟುಡೇ. In this today's session, you have learnt about equation of time of flight and as well as maximum height attained. Maximum height ಬಗ್ಗೆನೂ ಕೂಡ ಕಲ್ತಿದ್ದೇವೆ. ಓಕೆನಾ? In the tomorrow's class, we shall go for the last one, that is range of the projectile. Range of the projectile ಬಗ್ಗೆ ಓದೋಣ. Until then, take care. Bye bye.